ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಯಾವ್ದ್ಯಾವುದು ಮತ್ತು ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳೇನು ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಫೆಬ್ರವರಿ ತಿಂಗಳಿನಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳನ್ನು ನೋಡಿದ್ರೆ ಕೇವಲ 3 ಗ್ರಹಗಳು ಮಾತ್ರ ಬದಲಾವಣೆ ಆಗ್ತವೆ. 11ನೇ ತಾರೀಕು 2ನೇ ತಿಂಗಳು 2025ಕ್ಕೆ ಕುಂಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 12ನೇ ತಾರೀಕು 2ನೇ ತಿಂಗಳು 2025ರಂದು ರವಿ ಮಕರದಿಂದ ಕುಂಭಕ್ಕೆ ಪ್ರವೇಶ ಮಾಡ್ತಾನೆ. ಅದಾದ ನಂತರ 27ನೇ ತಾರೀಕಿನಂದು ಮೀನರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಒಂದು ತಿಂಗಳಿನಲ್ಲಿ ನಡೆಯುವಂತಹ ಗ್ರಹದ ಸಂಚಾರ. ಬುಧ ಗ್ರಹವೇ ಎರಡೆರಡು ಬಾರಿ ತನ್ನ ಗ್ರಹದ ಒಂದು ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅದು ಬಿಟ್ಟರೆ ರವಿ ತನ್ನ ಮಾಸದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಎಲ್ಲ ಗ್ರಹ ಸ್ಥಿತಿಗಳಿಂದಾಗಿ ಯಾವ್ಯಾವ ರೀತಿಯ ಫಲಿತಗಳು ಈ ತಿಂಗಳಲ್ಲಿ ಬರಬಹುದು ಫೆಬ್ರವರಿ ತಿಂಗಳಲ್ಲಿ ಅನ್ನೋದನ್ನು ನೋಡೋಣ. ಜೊತೆಗೆ ಈ ತಿಂಗಳ ಮಾಸ ವಿಶೇಷತೆಯನ್ನು ಗಮನಿಸಬೇಕಾದ ಸಂದರ್ಭದಲ್ಲಿ ಬಹಳ ವಿಶೇಷವಿದೆ. 1ನೇ ತಾರೀಕಿನಂದು ಕುಂದ ಚತುರ್ಥಿ ಇರತಕ್ಕಂಥದ್ದು, 2ನೇ ತಾರೀಕಿನಂದು ಶ್ರೀ ಪಂಚಮಿ, 3ನೇ ತಾರೀಕಿನಂದು ಕುಮಾರಷಷ್ಠಿ, ಅದೇ ರೀತಿಯಾಗಿ 4ನೇ ತಾರೀಕಿನಂದು ಸೂರ್ಯ ಜಯಂತಿ ಇರುವಂಥದ್ದು, ಜೊತೆಗೆ 5ನೇ ತಾರೀಕಿನಂದು ರಥಸಪ್ತಮಿಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಸೊ ನೋಡಿ, ರಥಸಪ್ತಮಿಯು ಸಹ ನಮಗೆ ಈ ತಿಂಗಳಲ್ಲಿ ಬಂದಿದೆ. ಅದಾದ ನಂತರದಲ್ಲಿ 10ನೇ ತಾರೀಕಿನಂದು ಸೋಮ ಪ್ರದೋಷ ಇರ್ತಕ್ಕಂಥದ್ದು, ಸೋಮವಾರ ಪ್ರದೋಷ ಬಂದಿದೆ, ಹಾಗಾಗಿ ಸೋಮ ಪ್ರದೋಷ ಇರ್ತಕ್ಕಂಥದ್ದು. 12ನೇ ತಾರೀಕಿನಂದು ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಅಂದು ಸತ್ಯನಾರಾಯಣ ಪೂಜೆಯನ್ನು ಮಾಡೋದಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಎಲ್ಲರಿಗೂ ಬಹಳ ಸಂತೋಷವನ್ನು ಕೊಡ್ತಕ್ಕಂತಹ, ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ನಿದ್ರೆಯ ಮಹತ್ವವನ್ನು ತಿಳಿಸುವಂತಹ, ಜಗತ್ತಿನ ಎಲ್ಲ ತಮಸ್ಸುಗಳನ್ನು ನಾಶ ಮಾಡ್ತಕ್ಕಂತಹ, ಪರಮೇಶ್ವರನ ಆರಾಧನೆ ಮಾಡ್ತಕ್ಕಂತಹ ಮಾಸ ಶಿವರಾತ್ರಿಗಳನ್ನು ನಾವು ಪ್ರತಿ ಮಾಸವೂ ಏನು ಮಾಡ್ತೀವಿ, ಆದರೆ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿಯ ಒಂದು ಸುಸಂದರ್ಭ, ಜೊತೆಗೆ ಅದೇ ದಿವಸ ಒಂದು ಶನೈಶ್ಚರ ಜಯಂತಿಯೂ ಸಹ ಇರ್ತಕ್ಕಂಥದ್ದು. ಚಾಂದ್ರಸೌರ ಮಹಾಶಿವರಾತ್ರಿ 26ನೇ ತಾರೀಕು 2ನೇ ತಿಂಗಳು 2025. ಅದೇ ರೀತಿಯಾಗಿ 28ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆಯನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಅಂದರೆ ತುಂಬ ವಿಶೇಷತೆಗಳಿದ್ದಾವೆ. ಈ ಬಹಳ ವಿಶೇಷತೆಗಳಿಂದ ಕೂಡಿರ್ತಕ್ಕಂತಹ ಈ ಮಾಸವು 12 ರಾಶಿಗಳ ಮೇಲೆ ಹಲವು ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ. ಅದು ಒಳ್ಳೆ ರೀತಿಯಲ್ಲೂ ಹೌದು, ಕೆಡುಕಿನ ರೀತಿಯಲ್ಲೂ ಹೌದು. ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಕೆಡುಕುಗಳೆಲ್ಲ ದೂರವಾಗಬೇಕು, ಎಷ್ಟೋ ಒಂದು ಜನರ ಕನಸುಗಳು ಈಡೇರಬೇಕು. ಇನ್ನೇನು ನಾವು ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬರ್ತಾ ಇದ್ದೇವೆ. ಆ ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬಂದ ಸಂದರ್ಭದಲ್ಲಿ ಯುಗಾದಿ ಭವಿಷ್ಯವನ್ನು ಸಹ ಮುಂದಿನ ದಿನಮಾನಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಇಷ್ಟು ಒಂದು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ಫೆಬ್ರವರಿ ತಿಂಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ, ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವ ರೀತಿಯಾದಂತಹ ಫಲಿತಗಳನ್ನು ನೋಡಬಹುದು ಕುಂಭರಾಶಿಗೆ ಅನ್ನೋದನ್ನು ಈಗ ಗಮನಿಸೋಣ. ಅವಿವಾಹಿತರಿಗೆ ವಿವಾಹ ನಿಶ್ಚಯ ಆಗ್ತಕ್ಕಂತಹ ಯೋಗದ ಫಲಗಳು ಇದ್ದಾವೆ. ನೂತನ ಗೃಹ ಮತ್ತು ನೂತನ ವಾಹನ ಖರೀದಿಯ ಯೋಗವೂ ಸಹ ಕುಂಭ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಿನಲ್ಲಿ ಇರುವಂತಹದ್ದು ಇದೆ. 4ನೇ ಮನೆಯ ಗುರುವಿನ ಪ್ರಭಾವ ಮತ್ತು ಜನ್ಮ ಶನಿಯ ಪ್ರಭಾವ, ವ್ಯಯದಲ್ಲಿ ರವಿ ಇದ್ದಾನೆ. ಅದಾದ ನಂತರ 12ನೇ ತಾರೀಕಿನ ನಂತರ ಈಗಾಗಲೇ ರವಿ ಗ್ರಹದ ಸಂಚಾರವೂ ಸಹ ಬದಲಾವಣೆ ಆಗತ್ತೆ. ಇದೆಲ್ಲವನ್ನ ಕ್ರೋಢೀಕರಣ ಮಾಡಿಕೊಂಡ ನಂತರದಲ್ಲಿ 7.5 ಪ್ರಭಾವ, ಒಂದು ಹೊಂಬು ಶನಿ ಆಗಿದ್ರೆ ಬಹಳ ಚೆನ್ನಾಗಿರುತ್ತೆ. ಈಗಾಗಲೇ ನಾವು ತುಂಬಾ ಬಾರಿ ಹೇಳಿದ್ದೀವಿ.
ಎಷ್ಟನೇ ಬಾರಿ 7.5 ನಡೀತಾ ಇದೆ ಅನ್ನೋದನ್ನ ನೀವು ನೋಡ್ಬೇಕು. ಮೊದಲನೇ ಬಾರಿನ, ಎರಡನೇ ಬಾರಿಯ, ಮೂರನೇ ಬಾರಿಯ. ಮೊದಲನೇ ಬಾರಿ ಆದ್ರೆ ಸಂತ, ಮೂರನೇ ಬಾರಿ ಆದ್ರೆ ಸಂತ, ಎರಡನೇ ಬಾರಿ ಆಗಿದ್ರೆ ಶುಭವಾದ ವಾತಾವರಣ. ಅಷ್ಟು ಮಾತ್ರ ಅಲ್ಲದೆ ಮಕರ ಮತ್ತು ಕುಂಭ ರಾಶಿಯವರಿಗೆ ರಾಶ್ಯಾಧಿಪತಿಯೇ ಶನಿ ಆಗಿರುವುದರಿಂದ ಶನಿ ಅಂತಹ ಪೀಡೆಯನ್ನ ತನ್ನ ಪೀಡನಾ ಅವಧಿಯಲ್ಲಿ ಕೊಡಲಾರ ಅನ್ನುವಂತಹ ಹಲವು ಋಷಿಮುನಿಗಳ ಅಭಿಪ್ರಾಯವೂ ಸಹ ಇರುವಂತಹದ್ದೇ. ಈ 4ನೇ ಮನೆ ಗುರುಬಲ ಇದೆ ಅಂತಾನು ಹೇಳಲಿಕ್ಕೆ ಆಗಲ್ಲ. ಸಂಪೂರ್ಣವಾಗಿ ಗುರುಬಲ ಇಲ್ಲ. ಒಂದ್ ರೀತಿಯಾಗಿ ನಿಮಗೆ ಕಡೆ ಶನಿ ಬಲವೂ ಇಲ್ಲ, ಗುರುಬಲವೂ ಇಲ್ಲ. ಒಂದಿಷ್ಟು ಅನಾನುಕೂಲತೆಗಳು ಇದ್ರೂ ಸಹ ಬೇರೆ ಗ್ರಹ ಸ್ಥಿತಿಗಳ ಬದಲಾವಣೆಗಳಿಂದಾಗಿ, ಒಂದಷ್ಟು ಶುಕ್ರನಿಂದಾಗಿ, ಕುಜನಿಂದಾಗಿ ಒಂದಷ್ಟು ಯೋಗದ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಬುಧನಿಂದಾಗಿ ಒಂದು ಅನುಕೂಲಗಳಾಗುತ್ತೆ. ಬಹಳ ದಿವಸಗಳಿಂದ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಈ ತಿಂಗಳು ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುವಂತಹದ್ದು. ನಿರುದ್ಯೋಗಿಗಳಿಗೆ ಹೆಚ್ಚಿನ ಉದ್ಯೋಗದ ಅವಕಾಶಗಳು, ಹೊಸ ಹೊಸ ರೀತಿಯಾದಂತಹ ಆಪರ್ಚುನಿಟಿಗಳು ಬಂದು ಕೈ ಸೇರ್ತಕ್ಕಂಥದ್ದಾಗುತ್ತೆ. ಉದ್ಯೋಗದ ಪ್ರಾಪ್ತಿ ಈ ತಿಂಗಳಲ್ಲಿ ಇರುವಂತಹದ್ದು ನಿರುದ್ಯೋಗಿಗಳಿಗೆ. ಮತ್ತು ಸ್ವಂತ ವ್ಯಾಪಾರಸ್ಥರಿಗೆ, ವ್ಯವಹಾರವನ್ನ ಮಾಡ್ತಾ ಇರುವಂತವರಿಗೆ ವ್ಯಾಪಾರದಲ್ಲಿ ಬಹಳ ಅಭಿವೃದ್ಧಿಗಳು ಉಂಟಾಗತ್ತೆ. ನೂತನವಾದ ನಿವೇಶನ ಕೊಂಡ್ಕೊಳ್ಳುವಂಥದ್ದಾಗಿ, ಅಥವಾ ಏನಾದ್ರೂ ಒಂದು ವಿಶೇಷವಾದ ಒಂದು ಜವಾಬ್ದಾರಿ, ನೂತನವಾದಂತಹ ನಿವೇಶನಗಳಾಗ್ಲಿ ಅಥವಾ ಜಮೀನುಗಳನ್ನಾಗ್ಲಿ ಕೊಂಡ್ಕೊಳ್ಳುವಂತಹದ್ದು, ಒಂದು ಒಳ್ಳೆ ರೀತಿಯ ಆಸ್ತಿಯ ಖರೀದಿಯ ಅವಕಾಶಗಳು ಒದಗಿ ಬರುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ವಿದ್ಯಾರ್ಥಿಗಳಿಗೆ ಶುಭ ಫಲದ ನಿರೀಕ್ಷೆ ಮಾಡಬಹುದು. ಬೇರೆ ಬೇರೆ ದೇಶಗಳಿಗೆ ಹೋಗಿ ಓದಬೇಕು ಅಂತ ಅನ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿರುವಂತಹ ಉದ್ಯೋಗದ ಅವಕಾಶಗಳು, ವಿದ್ಯೆಯ ಅವಕಾಶಗಳು ಸಹ ಸಿಗ್ತಕ್ಕಂಥದ್ದು ಆಗತ್ತೆ. ಇನ್ನು ವ್ಯಾಪಾರ, ವ್ಯವಹಾರ, ವೃತ್ತಿ, ವ್ಯವಸಾಯಗಳಲ್ಲಿ ಹೆಚ್ಚಿನ ಲಾಭ ಖಚಿತವಾಗಿ ಬರುವಂತಹ ಮತ್ತು ಲಭ್ಯವಾಗುವ ಒಂದು ರೀತಿ ಇದೆ ಈ ಒಂದು ತಿಂಗಳಲ್ಲಿ. ಇನ್ನು ನೀವು ಅಂದ್ಕೊಂಡಿರುವಂತಹ ರೀತಿಯಲ್ಲೇ ಎಲ್ಲ ಯೋಜನೆಗಳು ಸಹ ತುಂಬಾನೇ ಚೆನ್ನಾಗಿ ಪ್ರೀ ಪ್ಲಾನ್ಡ್ ಆಗಿ ನೀವು ಮಾಡ್ಕೊಳ್ತಾ ಹೋಗ್ತೀರಿ ಕುಂಭರಾಶಿಯವರು. ಮಕರ ರಾಶಿಯವರು ಹಾಗೆ ಅಷ್ಟೊಂದು ಉದಾಸೀನ ಕುಂಭರಾಶಿಯವರು ಮಾಡೋದಿಲ್ಲ. ಎಲ್ಲ ವಿಚಾರಗಳಲ್ಲೂ ಸಹ ನೀವು ಒಂದು ಹಿಡಿತವನ್ನ ಇಟ್ಕೊಂಡಿರ್ತೀರಿ. ಒಂದು ರೀತಿಯ ಯೋಜನೆಯನ್ನ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಮಾಡಬೇಕು ಅಂತ ಅಂದುಕೊಂಡಿರ್ತೀರಿ. ಎಲ್ಲಾ ಕೆಲಸ ಕಾರ್ಯಗಳನ್ನು ಕರೆಕ್ಟ್ ಆಗಿ ಇಷ್ಟೇ ಸಮಯದಲ್ಲಿ ಹೀಗೆ ಮುಗಿಸಬೇಕು ಅನ್ನುವಂತಹ ಒಂದು ಪ್ರಿಪರೇಷನ್ ನಿಮಗೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಕುಂಭರಾಶಿಯವರಿಗೆ. ಆದ್ರೆ ಏನಾಗತ್ತೆ ಅಂದ್ರೆ ಯು ಆರ್ ಎ ವೆರಿ ಗುಡ್ ಪ್ಲಾನರ್ಸ್, ಬಟ್ ಏನಂದ್ರೆ ಎಕ್ಸಿಕ್ಯೂಷನ್ ಅಲ್ಲಿ ನೀವು ಫೇಲ್ ಆಗ್ಬಿಡ್ತೀರಾ. ಆ ಎಕ್ಸಿಕ್ಯೂಷನ್ ಅಲ್ಲಿ ಫೇಲ್ ಆಗೋದ್ರಿಂದ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಹುಷಾರಾಗಿ ಇರಬೇಕು. ಅಷ್ಟು ಮಾತ್ರ ಅಲ್ಲದೆ ತುಂಬಾ ಯೋಚನೆಯನ್ನ ನಿಮ್ಮ ಜೀವನದಲ್ಲಿ ಮಾಡಿ ಈ ಒಂದು ತಿಂಗಳಲ್ಲಿ ಸದಾಕಾಲ ಯಾರಾದ್ರೂ ಮೋಸ ಮಾಡುವುದಕ್ಕೆ ಹೊಂಚು ಹಾಕ್ತಾ ಇರ್ತಾರೆ. ಸ್ಟಿಕ್ ಹಾಕೊಳ್ಳಕ್ ಹೋಗಬೇಡಿ. ನಿಮ್ಮ ಬುದ್ಧಿ, ನಿಮ್ಮ ಮನಸ್ಸು ಸ್ಥಿಮಿತದಲ್ಲಿದ್ದು ನಿಮ್ಮ ಆಸೆಗಳೇನು, ಆಕಾಂಕ್ಷೆಗಳೇನು ಅನ್ನೋದನ್ನು ಹೊರಗಿನ ಜನರ ಹತ್ರ ಹಂಚಿಕೊಳ್ಳೋದು ಬೇಡ. ಅದೇ ನಿಮ್ಮ ಜೀವನವನ್ನ ತೊಂದರೆಗೆ, ತಾಪತ್ರೆಗೆ ಈಡು ಮಾಡಿಬಿಡುತ್ತೆ. ಹುಷಾರಾಗಿ ಇದ್ದು ಜೀವನವನ್ನ ಮುಂದುವರಿಸಿಕೊಂಡು ಹೋಗಿ, ಅನುಕೂಲತೆಗಳು ಆಗಲಿ ಅಂತ ಹೇಳ್ತಾ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬಹಳ ಚೆನ್ನಾಗಿರುವಂತಹ ದಿನಮಾನವನ್ನ ಕುಂಭರಾಶಿಯವರು ನೋಡ್ತಾ ಇದ್ದೀರಿ. ಗುರುವಿನ ಆಶೀರ್ವಾದ ಸದ್ಯಕ್ಕಿಲ್ಲ. ಮೇ 14ನೇ ತಾರೀಕಿನಂದು ಗುರುವಿನ ಸಂಪೂರ್ಣ ಆಶೀರ್ವಾದ ಪಂಚಮ ಸ್ಥಾನಕ್ಕೆ ಸಂಚಾರ ಮಾಡುವ ಸಂದರ್ಭದಲ್ಲಿ ಬರುತ್ತೆ. ಪಂಚಮದ ಗುರು ಪಂಚಯೋಗಗಳನ್ನು ತಂದುಕೊಡ್ತಾನೆ. ಅನುಕೂಲತೆಗಳು ಉಂಟಾಗಿ, ಹಾಗಾಗಿ ಮೇ 14ನೇ ತಾರೀಕಿನಂದು ನಡೆಯುವಂತಹ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನ ಒಂದು ನೋಂದಾಯಿಸಿಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಮತ್ತು ನಿಮ್ಮ ಮನೆಯ ವಿಳಾಸ ಇದಿಷ್ಟನ್ನು ಸಹ ನೀವು ಕಳಿಸಿ, ನೀವು ಒಂದು ಪೂಜೆಯನ್ನ ನಿಮ್ಮ ಹೆಸರಿನಲ್ಲಿ ಮಾಡಿಸಿದ್ದೇ ಆಗಿದ್ರೆ ನಿಮ್ಮ ಮನೆಯ ವಿಳಾಸಕ್ಕೆ ಸಹ ಆ ಪ್ರಸಾದವು ಬಂದಿರುತ್ತೆ. ಗುರು ರಕ್ಷಾ ಕವಚ ಅದನ್ನ ಕೈಗೆ ಕಟ್ಕೊಳ್ಬೇಕು. ಅದೇ ರೀತಿಯ ಗುರು ರಕ್ಷೆ ಇರತಕ್ಕಂತಹ ಅಕ್ಷತೆ ಬರುತ್ತೆ. ಅದನ್ನ ಪ್ರತಿನಿತ್ಯ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರಬೇಕು. ಇದರಿಂದ ಬಹಳ ಅನುಕೂಲತೆಗಳನ್ನ ನೀವು ನೋಡುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಇನ್ನಷ್ಟು ಹೆಚ್ಚಿನ ಗುರುಬಲವನ್ನ ಅನುಭವಿಸಬಹುದು. ಯಾಕಂದ್ರೆ 7.5 ನಡೀತಾ ಇದೆ. ಕೇವಲ ಗುರುಬಲ ಅಲ್ಲ, ಗುರುವಿನ ಹೆಚ್ಚಿನ ಬಲದ ನಿರೀಕ್ಷೆಗೋಸ್ಕರ ಈ ಪೂಜೆಯನ್ನು ಮಾಡಿಸಿ. ಅದಕ್ಕೆ ಶುಲ್ಕ 333 ರೂಪಾಯಿಗಳಿರುತ್ತೆ. ಮತ್ತು ಮೇ ತಿಂಗಳ ಮಾಸ ಭವಿಷ್ಯ ಹೇಳುವ ಸಂದರ್ಭದಲ್ಲಿ ಯಾವ ಸ್ಥಳದಲ್ಲಿ ನಡೆಯುತ್ತೆ ಅನ್ನೋದನ್ನು ಸಹ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಹಾಗಾಗಿ
ಈ ಒಂದು ವಿಶೇಷವಾದ ಪೂಜೆಯಲ್ಲಿ ನಿಮ್ಮ ಹೆಸರನ್ನ ನೀವು ನೋಂದಾಯಿಸ್ಕೊಳ್ಳಿ. ಶುಭವಾಗ್ಲಿ. ಇನ್ನು ಈ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಒಳ್ಳೆ ರೀತಿಯ ಯೋಗ ಫಲಗಳಿದೆ. ಇನ್ನಷ್ಟು ಯೋಗವಂತರಾಗಬೇಕು ಅಂದ್ರೆ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇನ್ನು ಈ ತಿಂಗಳು ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನ ಉಳಿಸಿ, ಪ್ರಕೃತಿಯನ್ನ ಬಳಸಿ, ಇನ್ನಿತರ ಜೀವ ಜಂತುಗಳಿಗೆ ಆಸರೆಯಾಗಿರಿ ಅಂತ ಹೇಳ್ತಾ, ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಜೀವಿ ಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಹನಿ ನೀರು ಅವುಗಳ ಪ್ರಾಣವನ್ನ ಉಳಿಸುತ್ತೆ. ಜೀವಿಯ ಪ್ರಾಣವನ್ನ ಉಳಿಸೋದಕ್ಕೆ ದೇವರೇ ನಿಮ್ಗೆ ಹರಸಿ ಹಾರೈಸಿ ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಕೆಡುಕುಗಳನ್ನ ತೆಗೆದು ಹಾಕ್ತಾನೆ. ದೇವರ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ದೇವರ ಅನುಗ್ರಹವೇ ನಿಮಗೆ ಸಿಕ್ಕದ್ಮೇಲೆ ಎಲ್ಲಾ ತೊಂದರೆ ತಾಪತ್ರಗಳು ಸ್ವಾಭಾವಿಕವಾಗಿ ಕ್ಲಿಯರ್ ಆಗುತ್ತೆ. ಶುಭವಾಗ್ಲಿ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ. ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿದಂಥವರು ಸ್ಕಂದಕವಚ ಸ್ತೋತ್ರದ ಪಠಣವನ್ನ ಮಾಡ್ತಾ ಇರಿ. ಸ್ಕಂದಕವಚ ಸ್ತೋತ್ರದ ಪಠಣವನ್ನ ಮಾಡ್ತಾ ಇರಿ. ಅದೇ ರೀತಿಯಾಗಿ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದಂಥವರು ದಶರಥಕೃತ ಶನಿ ಸ್ತೋತ್ರದ ಪಠಣವನ್ನ ಮಾಡಿ. ಇನ್ನು ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದದಲ್ಲಿ ಹುಟ್ಟಿದಂಥವರು, ಪೂರ್ವಾಭಾದ್ರ 1, 2, 3ನೇ ಪಾದದಲ್ಲಿ ಹುಟ್ಟಿದಂಥವರು ನೀವು ಮಾಡಬೇಕಾದಂತಹ ಒಂದು ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿನಿತ್ಯ ಲಕ್ಷ್ಮೀ ನರಸಿಂಹದೇವರ ಒಂದು ಕರಾವಲಂಬ ಸ್ತೋತ್ರದ ಪಠಣವನ್ನು ಮಾಡಿ. ನರಸಿಂಹದೇವರ ಕರಾವಲಂಬ ಸ್ತೋತ್ರದ ಪಠಣವನ್ನು ಮಾಡಿ. ಶುಭವಾಗ್ಲಿ. ಇನ್ನು ಕುಂಭರಾಶಿ ಅಂತ ಗೊತ್ತಿದೆ, ನಕ್ಷತ್ರ ಗೊತ್ತಿಲ್ಲ ಅಂತ ಅಂದಂಥವರು ಪ್ರತಿನಿತ್ಯವೂ ಸಹ ನೀವು ವೆಂಕಟೇಶ್ವರ ಸ್ತೋತ್ರದ ಪಠಣವನ್ನು ಮಾಡಿ. ಶುಭವಾಗ್ಲಿ. ತಮ್ಮೆಲ್ಲರಿಗೂ ಜೀವನದಲ್ಲಿ ಒಳಿತಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ವಿಡಿಯೋವನ್ನು ಈಗ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.